ಪ್ರಪಂಚದಲ್ಲಿ ಹಲವಾರು ಧರ್ಮಗಳಿದೆ. ಸೊ ಹಿಂದೂ ಆಗಿರ್ಬೋದು, ಮುಸಲ್ಮಾನರ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು. ಸೊ ಹಾಗೆ ಮುಸಲ್ಮಾನರಲ್ಲಿ ನಮಗೆ ಕೆಲವು ಅವ್ರ ಆಚರಣೆ ವಿಚಾರಗಳು ಗೊತ್ತಿರಲ್ಲ, ಹಾಗೆ ಕ್ರಿಶ್ಚಿಯನಲ್ಲಿ ಗೊತ್ತಿಲ್ಲ, ಹಾಗೆ ಹಿಂದೂಗಳಲ್ಲೂ ಬೇರೆ ಧರ್ಮದವ್ರಿಗೆ ಗೊತ್ತಾಗಲ್ಲ. ಸೊ ಈಗ ನಮ್ಮ ಜೊತೆ ಮುಸಲ್ಮಾನರು ಇದ್ದಾರೆ ಒಬ್ಬರು, ಅವ್ರ ಹೆಸರು ಶಹಜಾನ್ ಅಂತ. ಸೊ ಹಲಾಲ್ ಕಟ್ ಅಂತ ನಾವು ಕೇಳಿದ್ದೀವಿ, ಹಾಗೆ ಹೋಟ್ಲಲ್ಲೆಲ್ಲ ನೋಡಿದ್ದೀವಿ. ಸೊ ಅದ್ರ ಬಗ್ಗೆ ಏನಂತ ತಿಳ್ಕೊಳ್ಳೋಣ. ಹಾಯ್ ಸರ್. ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಹೋಟ್ಲುಗಳಲ್ಲೆಲ್ಲ ಹಲಾಲ್ ಕಟ್ ಅಂತ ಕೇಳಿರ್ತೀವಿ. ಹೌದು. ಅದು ಹಲಾಲ್ ಕಟ್ ಅಂದ್ರೆ ಏನು, ಹೇಗೆ ಬಂತು, ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್. ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಇದ್ದಾರೆ. ಅವ್ರು ಬಂದು ಪ್ರಾಣಿಗಳಿಗೆ ಕಟ್ ಮಾಡೋದಕ್ಕೆ ಮುಂಚೆನೆ ಅವ್ರಿಗೆ 3 ಸತಿ ನೀರು ಕುಡಿದ್ಬಿಟ್ಟು, ಯಾಕೆಂದರೆ ಅವ್ರಿಗೆ ತಿನ್ನೋಕ್ಕೆ ನಾವು ಅವ್ರಿಗೆ ಕಟ್ ಮಾಡಿಕೊಂಡು ಅವ್ರಿಗೆ ನಾವು ತಿಂತೀವಲ್ವ, ಅದಕ್ಕೆ ಅವ್ರಿಗೆ ಕಟ್ ಮಾಡೋದಕ್ಕೆ ಮುಂಚೆ ಒಂದು 3 ಸತಿ ಅವ್ರಿಗೆ ನೀರು ಕುಡಿದ್ಬಿಟ್ಟು ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಂತ ಹೇಳ್ಬಿಟ್ಟು ಕಟ್ ಮಾಡೋದು ಹಲಾಲ್ ಕಟ್ಟು. ಯಾಕೆಂದ್ರೆ ಅವ್ರ ಪ್ರಾಣನ ಅವ್ರು ಇದನ್ನ ಜೀವನ ಹೋಗ್ಬಿಡುತ್ತಲ್ವ ಇವಾಗ ಪ್ರಾಣಿ ಕಟ್ ಮಾಡುವಾಗ ಪ್ರಾಣಿಗೆ ಹೇಳೋದು ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಂತ ಹೇಳ್ಬಿಟ್ಟು 3 ಸತಿ ನೀರು ಕುಡಿಸ್ತೀವಿ. ಯಾಕೆಂದ್ರೆ ಅವ್ನ ಜೀವನ ಹೋಗ್ತಾ ಇದೆ ಅಲ್ವಾ, ಲಾಸ್ಟು ನೀರು ಕುಡಿದ್ಬಿಟ್ಟು ಆರಾಮಾಗಿ ಹೋಗ್ಲಿ ಅವನ ಜೀವನ ಅಂತ ಮಾಡಿಬಿಟ್ಟು ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಂತ ಕಟ್ ಮಾಡೋದು ಹಲಾಲ್ ಕಟ್ಟು. ಬಿಸ್ಮಿಲ್ಲಾ ಅಲ್ಲಾಹು ಅಕ್ಬರ್ ಅಂತ ಹೇಳ್ಬಿಟ್ಟು ಕಟ್ ಆಗಲಿಲ್ಲ ಅಂದರೆ ಯಾವ ಮುಸ್ಲಿಂ ಅವ್ರನ್ನೂ ಎಲ್ಲಿ ಯಾವ ಹೋಟೆಲಲ್ಲಿ ಇದ್ದಿರಲಿ, ಎಲ್ಲ ಫಂಕ್ಷನಲ್ಲಿ ಎಲ್ಲದು ಹೋಗಿರಲಿ, ಹಲಾಲ್ ಇಲ್ಲ ಅಂದರೆ ಯಾರು ತಿನ್ನಲ್ಲ. ಅದು ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದು ಮುಸ್ಲಿಂ ಅವ್ರು ಮಾತ್ರ ತಿನ್ನಲ್ವಾ, ಅದಿಲ್ಲ ಅಂತಂದ್ರೆ? ಹೌದು, ಎಲ್ಲರೂ ತಿನ್ಬೋದು, ನಾವು ತಿನ್ನಲ್ಲ. ಅದು ಮುಸ್ಲಿಂ ಅವ್ರು ಮಾತ್ರ ತಿನ್ನಲ್ಲ, ಹಲಾಲ್ ಇಲ್ಲ ಅಂದ್ರೆ. ಹಲಾಲ್ ಕಟ್ ಅದೇ ಬಿಸ್ಮಿಲ್ಲಾ ಅಲ್ಲಾಹು ಅಕ್ಬರ್ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾರಲ್ವಾ, ಅದಕ್ಕೆ ಹೇಳೋದು ಹಲಾಲ್ ಕಟ್ ಅಂತ. ಓಕೆ, ಅದು ಇದ್ರೆ ನಾವು ತಿನ್ನೋದು, ಇಲ್ಲ ಅಂದ್ರೆ ನಾವು ತಿನ್ನಲ್ಲ. ಇವಾಗ ಅದನ್ನ ಹಿಂದೂಗಳು ಬೇಡ ಅಂತ ವಿರೋಧ ಮಾಡಿದ್ರು. ಹೌದು. ಯಾವ್ದಕ್ಕಾಗಿ ಅಂತ ಹೇಳೋದು ಅದ್ರ ಬಗ್ಗೆ? ಅದು ಏನಕ್ಕೆ ಅಂತ ಗೊತ್ತಿರ್ಲಿಲ್ಲ. ಹೇಳಿ ಸರ್. ನಾನು ತಿನ್ನಲ್ಲ ಅಲ್ಲ, ನನಗೆ ನನ್ನ ಆ್ಯಸ್ ಪರ್ ಮೈ ನಾಲೆಜು, ನಾನೆಲ್ಲ ಓದಿರೋ ಪ್ರಕಾರ ಅಂತ ಹೇಳಿದ್ರೆ, ಈಗ ಒಬ್ಬ ಹಿಂದೂ ಅವನಿಗೆ ಏನಂದರೆ ಇಂಟೆನ್ಷನಲಿ ಹಲಾಲ್ ಕಟ್ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಅನಿವಾರ್ಯ ಆಗುತ್ತೆ ತಿನ್ನೋದು. ಯಾಕಂದರೆ ಅದರಲ್ಲಿ ಹಲಾಲ್ ಕಟ್ಟು ಬಿಟ್ಟು ಬೇರೆ ಸಿಗಲ್ಲ, ಅದು ಅನಿವಾರ್ಯ ಆಗುತ್ತಲ್ಲ ಅಂತ, ಅದೇ ಆ ಕಾರಣಕ್ಕೆ ಅಂತ ಇರ್ಬೋದು ಅಂತ ಅನ್ಕೊಂತೀನಿ. ಆ ಥರ ವಿವಾದ. ನಿಮ್ಮ ಅನಿಸಿಕೆ, ಹಲಾಲ್ ಕಟ್ಟಿದ್ರೆ ಒಳ್ಳೇದಾ ನಮ್ಮ ದೇಶದಲ್ಲಿ ಅಥವಾ ಬೇಡವಾ, ಅದ್ರ ಬಗ್ಗೆ ಯಾಕೆ ವಿರೋಧ ಮಾಡ್ತಿದ್ರು? ಯಾರು? ನನ್ನ ಹತ್ರ ನಿಮ್ಮ ಅನಿಸಿಕೆ? ನನ್ನ ಅನಿಸಿಕೆ ಏನಿಲ್ಲ, ತಿನ್ನೋರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಅದ್ರ ಬಗ್ಗೆ ನಂದೇನು ನಿರ್ಧಾರಗಳಿಲ್ಲ. ನಾನು ನ್ಯೂಟ್ರಲ್. ನಾನು ಎಲ್ಲೋ ಓದಿರೋದು, ನ್ಯೂಸಲ್ಲಿ ಆಗಿರೋದನ್ನ ಒಂದಷ್ಟು ತಿಳ್ಕೊಂಡಿದ್ದೀನಿ ಅಷ್ಟೇ. ಮಾಂಸ ತಿನ್ನಬಾರ್ದು, ಯಾವುದೇ ಪ್ರಾಣಿ ಪಕ್ಷಿ ಯಾವುದೇ ಇದು ಇದ್ರೂ ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ, ಅದು ಅಷ್ಟೇ. ನಾನು ಅದ್ರ ಬಗ್ಗೆ ಬೇರೆಯವ್ರು ತಿನ್ನಬಾರ್ದು, ಅವ್ರು ಮಾತ್ರ ತಿನ್ನಬೇಕು, ಇವ್ರು ತಿನ್ನಬೇಕು, ಅದೆಲ್ಲ ನನ್ನ ಯಾವುದು ವಿವಾದಕ್ಕೂ ನಾನು ಇದಿಲ್ಲ. ನಂದೇನಂದ್ರೆ ನನಗಿಷ್ಟ ಇಲ್ಲ, ನಾವು ತಿನ್ನಲ್ಲ ಅಷ್ಟೇ. ಅದನ್ನು ಯಾರು ಬೇರೆಯವ್ರ ಮೇಲೆ ಏರೋದಕ್ಕೆ ಇದಕ್ಕೂ ಹೋಗಲ್ಲ ಅಷ್ಟೇ. ಹಲಾಲ್ನ ಯಾರು ಸ್ಟಾರ್ಟ್ ಮಾಡಿದ್ದು ಅಂತ ನಿಮ್ಮಲ್ಲಿ? ಕುರಾನ್ ಹೇಳೋ ಪ್ರಕಾರ ಮಾಡಿರೋದಾ ಅಥವಾ ಯಾವ ಥರ? ಕುರಾನ್ನಲ್ಲಿ ಪ್ರಕಾರನೇ ಮಾಡಿರೋದು. ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಮಾನದಲ್ಲಿ ಹಜರತ್ ಇಬ್ರಾಹಿಂ ಅಲೈಹಿಸ್ಸಲಾಂ ಅಂತ ಅವ್ರು ಇದ್ದಾರೆ. ಅವ್ರಿಗೆ ಬಂದು ನಮ್ಮ ಅಲ್ಲಾ ಬಂದು ಹೇಳಿರೋದು, ಬಕ್ರೀದ್ ಟೈಮಲ್ಲಿ ನಾವು ಕುರ್ಬಾನಿ ಎಲ್ಲ ಮಾಡ್ತಿರಲ್ವಾ, ಆ ಥರನೇ ಅವಾಗಿಂದ ಅದು ಸ್ಟಾರ್ಟ್ ಆಗಿರೋದು. ಇಬ್ರಾಹಿಂ ಅಲೈಹಿಸ್ಸಲಾಂ ಅಂತ ಒಬ್ರು ಪ್ರಾಫಿಟ್ ಇದ್ದಾರೆ ನಮ್ದು, ನಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಮುಂಚೆ ಬಂದಿರೋ ಗುರುಗಳು ಅಂತಾರ ಅವರು. ಅವರೊಂದು ಹಂಗಿಂದಾನೆ ಸ್ಟಾರ್ಟ್ ಆಗಿರೋದು ಇದು ಕುರ್ಬಾನಿಯಿಂದ ಹಲಾಲ್ ಕಟ್ಟು ಅಂತ. ಅದನ್ನ ಮಾಡ್ಲೇಬೇಕು ಅನ್ನೋ ಒಂದಕ್ಕೆ ಏನಾದ್ರು ರೀಸನ್ ಇದೆಯಾ? ಇವತ್ತು ಹೆಂಗಂದ್ರೆ, ಇವತ್ತು ನಾವು ಅಲ್ಲಾಹು ನೋಡಿಲ್ಲ ನಾವು. ಹೌದು. ಅಲ್ಲಾಹ್ ಮೇಲೆ ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ದೊಡ್ಡ ಗುರುಗಳು ಇದ್ದಾರೆ. ಅಲ್ಲಾ ಮೂಲ್ಯವಾಗಿ ಅವ್ರಿಗೆ ಹೇಳಿರ್ತಾರೆ, ಜೀವನ ಈ ಥರ ಮಾಡಬೇಕು, ಹಿಂಗೆ ಮಾಡಬೇಕು, ನೀವು ಜೀವನದಲ್ಲಿ ಮದುವೆ ಹೆಂಗೆ ಮಾಡಬೇಕು, ಹೆಂಗೆ ಊಟ
ಊಟ ಮಾಡ್ಬೇಕು, ಅದೆಲ್ಲ ಏನೇನಿದೆ ಚಿಕ್ಕಿಂದ ದೊಡ್ಡ ತರ ಎಲ್ಲ ಅವರು ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಮೂಲ್ಯ ಬಿದ್ದ ಅಂದ್ರೆ ಅವ್ರು ಬರ್ದಿರೋದಾ? ಬರ್ದಿರೋ ಕುರಾನಲ್ಲಿ ಬರ್ದಿದ್ದಾರೆ. ಹದೀಸ್ ಅಂತ ಹೇಳ್ತಾರೆ, ಅದು ಗ್ರಾಮರ್ ತರ ಒಂದು, ಅದರಲ್ಲಿನೂ ಬರ್ದಿದ್ದಾರೆ. ಅದು ಅಲ್ಲ ಮೂಲ್ಯವಾಗಿ ಅವ್ರಿಗೆ ಬಂದಿದೆ, ಅವರು ಬರ್ದ್ಬಿಟ್ಟು ಈಗ ಹೋಗ್ಬಿಟ್ಟೆ ಅವರು. ಅದೇ ನಾವು ಅದೇ ನಾವು ಇದೇ ಮಾಡ್ತಾ ಇದೀವಿ ನಾವು. ಅಂದ್ರೆ ಅದು ನೀವು ಪಾಲಿಸ್ಲೇಬೇಕು ಅಂತ ಏನಾದ್ರು ಇದೆಯಾ ಅಥವಾ ನಾರ್ಮಲ್ ಆಗಿ? ಹೌದು, ಪಾಲಿಸ್ಲೇಬೇಕಂತ ಕುರಾನ್ ಹಂಗಿದೆ. ಕುರಾನ್ ನಲ್ಲಿ 611 ಪೇಜಸ್ ಇದೆ. ಅದ್ರ ಒಳಗಡೆನೆ ನಾವು ಚಿಕ್ಕ ಮಕ್ಳಿಂದ ನಾವು ಇದಕ್ಕೆ ಹೋಗೋ ತರ, ಅದೇ ಡೆತ್ ಆಗೋ ತರ ಹೆಂಗ್ ನಾವು ಜೀವನ ಮಾಡಬೇಕು, ಹೆಂಗಿರ್ಬೇಕು, ಎಲ್ಲರ ಜೊತೆಲಿ ನಾವು ಹೆಂಗಿರ್ಬೇಕು, ಅದೆಲ್ಲಾನು ಅದರಲ್ಲಿ ಹೇಳ್ಕೊಡ್ತಾ ಇದೆ ಕುರಾನ್. ಸೇಮ್ ನಮ್ಮ ಹಿಂದೂಗಳ ಭಗವದ್ಗೀತೆ ಏನಿದೆ ಸೇಮ್ ಅದೇನೆ. ಏನೇನು ಒಳ್ಳೇದು ಕೆಟ್ಟದು ಏನಾದ್ರು ನಮ್ ಜೊತೆಲಿ ಇದಾಗ್ದಿರ ಅದಕ್ಕೆಲ್ಲಾನು ಅದು ಹೇಳ್ಕೊಡ್ತಾ ಇದೆ. ಅದು ಕಂಪಲ್ಸರಿ ಅಂತ ಕುರಾನ್ ಅಂತ ಏನ್ ಬರ್ದಿದ್ದಾರೆ, ಏನ್ ಹೇಳಿದ್ದಾರೆ ಅದೇ ನಾವು ಕಂಪಲ್ಸರಿ ಫಾಲೋ ಮಾಡ್ಲೇಬೇಕು. ಕುರಾನ್ ಅಲ್ಲಿ ಈ ಒಂದು ಪಾರ್ಟ್ ಇರುವಂತದ್ದು ಹಲಾಲ್ ಕಟ್ ಯಾಕೆ ಮಾಡ್ತಾರೆ? ಒಂದು ಪ್ರಾಣಿ ಜೀವ ತೆಗಿಬೇಕು ಅಂತಂದ್ರೆ ಆ ಪ್ರಾಣಿ ಜೀವ ತೆಗಿಯಕ್ ಮುಂಚೆ ನೀರು ಕುಡಿದ್ಬಿಟ್ಟು 3 ಸತಿ ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಂತ ಬಿಟ್ಬಿಟ್ಟು ಹಲಾಲ್ ಮಾಡೋದು. ಆ ಜೀವಕ್ಕೂ ಶಾಂತಿ ಸಿಗ್ಲಿ ಅಂತ ಅಂದ್ಬಿಟ್ಟು ಮಾಡಿರೋ. ಹೌದು, ಯಾಕಂದ್ರೆ ಅವತ್ತು ಜೀವನದ ಪ್ರಾಣನ ಹೋಗ್ತಾ ಇದೆ ಅಲ್ವಾ, ಪ್ರಾಣನೇ ಹೋಗೋ ಟೈಮಲ್ಲಿ ಅದಕ್ಕೊಂದು ನೀರು ಕುಡಿದು ಬಿಟ್ಟು ಇದ್ ಮಾಡೋಣ ಅಂತ ಹಂಗೆ ಇದ್ ಮಾಡಿರೋದು.